ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಏನು JNM ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಮೆಸೇಜ್ ಬರ್ತಾ ಇದೆ. ಏನಂತಂದರೆ, ನೀವು ಸರಿಯಾಗಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರೋದಿಲ್ಲ. ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ತೊಂದರೆ ಇಲ್ಲ. ಆದರೆ ಏನು ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಇವುಗಳಲ್ಲಿ ಬ್ಲರ್ಡ್ ಏನಾದರೂ ಅಪ್ಲೋಡ್ ಮಾಡಿದರೆ ಅವುಗಳಿಗೆ ಏನು ಮಾಡ್ತಿದ್ದಾರೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಕರೆಕ್ಟ್ ಇದ್ದರೆ ಎಕ್ಸೆಪ್ಟ್ ಅಂತ ಬರುತ್ತೆ, ಕರೆಕ್ಟ್ ಇಲ್ಲಪ್ಪ ಅಂತ ಸಬ್ಮಿಟ್ ಅಂತ ತೋರಿಸುತ್ತೆ. ಅಪ್ರೂವ್ಡ್ ಅಂತ ಕೂಡ ಬರುತ್ತೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಒಳಗೆ ನೋಡಿದಾಗ. ಆದರೆ ನಿಮಗೆ ಈ ಮೆಸೇಜ್ ಬರ್ತಾ ಇದೆ, ಏನಂದರೆ ರಿಜೆಕ್ಟ್ ಅಂತ ಮೆಸೇಜ್ ಬಂದಾಗ ನೀವು ಏನು ಮಾಡಬೇಕು? ಹೌದಾ? ಆವಾಗ ನೀವು ಏನು ಮಾಡಬೇಕಂತಂದರೆ, ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ. ವೆಬ್ಸೈಟಿಗೆ ಬಂದು ಲಾಗಿನ್ ಮಾಡಿಕೊಂಡು ನಿಮ್ಮಲ್ಲಿ ಸ್ಟೇಟಸ್ ನೋಡ್ಕೋಬೇಕಾಗತ್ತೆ. ಮೆಸೇಜ್ ಬಂದ ತಕ್ಷಣ ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮ್ಗೆ ಏನಂತಂದರೆ ರಿಜೆಕ್ಟ್ ಆಗಿರುವಂತಹ ಒಂದು ಮೆಸೇಜ್ ಬರುತ್ತೆ. ಸೊ ಬಂದ ತಕ್ಷಣ ನೀವು ಏನು ಮಾಡಬೇಕಂತಂದರೆ ಲಾಗಿನ್ ಮಾಡಬೇಕಾಗತ್ತೆ. ಸೊ ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ರೀತಿ ನಿಮಗೆ ಸ್ಟೇಟಸ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಿಜೆಕ್ಟೆಡ್ ಸ್ಟೇಟಸ್, ಅಪ್ಲಿಕೇಶನ್ ಸ್ಟೇಟಸ್ ರಿಜೆಕ್ಟೆಡ್ ಅಂತ ಬರುತ್ತೆ. ಹೌದಾ? ಅಲ್ಲಿ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಏನಂದರೆ ರೀಸನ್ ಫಾರ್ ಅಪ್ಲಿಕೇಶನ್ ರಿಜೆಕ್ಷನ್ ಅಂತ ಕೊಟ್ಟಿದ್ದಾರೆ. ರೆಡ್ಡಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕೆಳಭಾಗದಲ್ಲಿ, ಏನಂದರೆ ಅಪ್ಲೋಡ್ 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇದೆ. ಹೌದಾ? ಇದು ರೀಸನ್. ಈ ಒಂದು ಅಪ್ಲಿಕೇಶನ್ ಏನಾಗಿದೆ ಅಂದರೆ ರಿಜೆಕ್ಟ್ ಆಗಲಿಕ್ಕೆ ಕಾರಣ ಏನಂದರೆ 7 ವರ್ಷದ ಅಪ್ಲಿಕೇಶನ್. ಆಮೇಲೆ ಇದನ್ನು ನೋಡಿ, ಇಲ್ಲಿ ಕೂಡ ರಿಜೆಕ್ಟ್ ಆಗಿದೆ ಮೆಸೇಜ್ ಬಂದಿನ. ಇಲ್ಲಿಯವರಂದ್ರೆ ಅಪ್ಲೋಡ್ ಕ್ಲಿಯರ್ PUC ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿ, ಅಂದರೆ ಅವರು ರೀಸನ್ ಹೇಳ್ತಾರೆ, ಹಾಗೆ ಸುಮ್ಮನೆ ರಿಜೆಕ್ಟ್ ಮಾಡಿ ಹೋಗೋದಿಲ್ಲ. ಈ ರೀತಿ ರೀಸನ್ ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಲಾಗಿನ್ ಮಾಡಿ ಇಲ್ಲಿ ಕೆಳಭಾಗದ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ನೀವು ಏನು ಮಾಡಬೇಕಂದ್ರೆ ಈಗ ಮೇಲ್ಭಾಗದಲ್ಲಿ ರಿಜೆಕ್ಟ್ ಏನಾಗಿದೆ ಅಂತ ನೋಡಿಕೊಂಡು ಈ ಭಾಗದಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಅಂತ ಕೇಳಿದರೆ ಆ ಸ್ಟಡಿ ಸರ್ಟಿಫಿಕೇಟ್ ಇರುವಂಥ ಭಾಗಕ್ಕೆ ನೀವು ಟಿಕ್ ಮಾಡ್ಕೋಬೇಕಾಗತ್ತೆ. ಯಾವುದು ಅವ್ರು ಕೇಳಿರ್ತಾರೆ ಅದನ್ನು ಇಲ್ಲಿ ಅಷ್ಟೇ ಅಪ್ಲೋಡ್ ಮಾಡಬೇಕು. ರಿಮೈನಿಂಗ್ ಯಾವುದು ಟಚ್ ಮಾಡೋಕ್ಕೆ ಹೋಗಬಾರ್ದು ಇದರಲ್ಲಿ. ಉದಾಹರಣೆಗೆ ಈಗ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಅಥವಾ ಕೇಳಿದ್ರು, SSLC ಮಾರ್ಕ್ಸ್ ಕಾರ್ಡ್ ಮಾತ್ರ ಇಲ್ಲಿ ಟಿಕ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಕೆಳಗಡೆ ಟರ್ಮ್ ಕಂಡೀಷನ್ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿಬಿಡಬೇಕು ಅಷ್ಟೇ. ಆಮೇಲೆ ರಿಮೈನಿಂಗ್ ಯಾವುದು ಕೂಡ ನೀವು ಅನ್ಬೋದು, ಸರ್ ಇದರಲ್ಲಿ ಯಾವುದು ಕಾಣಿಸ್ತಾ ಇಲ್ಲ, ನಾವು ಎಲ್ಲನೂ ಮಾಡಬೇಕಾ? ಇಲ್ಲ, ಅದು ಅವ್ರು ಏನೇ ರೀಸನ್ ಕೇಳಿದರೆ ಅದನ್ನು ಅಷ್ಟೇ ಮಾಡ್ಕೋಬೇಕು. ಉಳಿಕಿದ್ದು ಯಾವುದನ್ನು ಕೂಡ ಟಚ್ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿ, ಓಕೆನಾ? ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಕೇಳಿದರೆ ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಇಲ್ಲಿ ಟಿಕ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿಬಿಡಬೇಕು. ಗಡಬಡಿ ಮಾಡೋಕ್ಕೆ ಹೋಗಬೇಡಿ. ಹೌದಾ? ಯಾಕಂತಂದರೆ ಇಲ್ಲಿ ನಿಮಗೆ ಅವರು ಟೈಮಿಂಗ್ ಕೊಟ್ಟಿದ್ದಾರೆ, 2 ದಿನ 3 ದಿನ ಟೈಮ್ ಇರುತ್ತೆ. ಹಾಗಂತೆ ಗಡಬಡಿ ಮಾಡೋಂಗಿಲ್ಲ. ಆಮೇಲೆ ಎಲ್ಲನೂ ಕೂಡ ಅಪ್ಲೋಡ್ ಮಾಡೋಂಗಿಲ್ಲ. ಅವ್ರು ಏನು ಕೇಳಿರ್ತಾರೆ ಅಷ್ಟೇ ಅಪ್ಲೋಡ್ ಮಾಡ್ಕೋಬೇಕು, ಓಕೆನಾ? ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.